ನನಗೆ ಹೇಳಿದ್ರು ವಿಶ್ವ ಜನಸಂಖ್ಯಾ ದಿನದ ಬಗ್ಗೆ ಮಾತಾಡಿ ಅಂತ. ಭಾರತ ಸೈಡ್ ಹೊಡೆದು ಭಾರಿ ದಿವಸ ಆಯ್ತು. ಭಾರಿ ದಿವಸ ಅಂದ್ರೆ ಪಕ್ಕ ಹೇಳಕ್ಕಲ್ಲ ನಾನು ಮಾಹಿತಿಯ. ಭಾರತ ಈಗ ವಿಶ್ವದಲ್ಲೇ ಜನಸಂಖ್ಯೆಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದೆ. ಹಂಗಂತ ಬೇಸರ ಮಾಡ್ಕೊಳಂಗಿಲ್ಲ. ಯಾಕೆಂದ್ರೆ ಯಾವುದೇ ದೇಶಕ್ಕೆ ಮಾನವ ಸಂಪನ್ಮೂಲ ಇದೆಯಲ್ಲ ಬಹಳ ಮುಖ್ಯ. ಮಾನವ ಸಂಪನ್ಮೂಲ ಇದ್ದು ಅದನ್ನ ಯುಟಿಲೈಸ್ ಅನ್ನ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಏನ್ ಮಾಡ್ಕೋಬೇಕು? ಯುಟಿಲೈಸೇಷನ್ ಮಾಡ್ಕೋಬೇಕು. ಜನಸಂಖ್ಯೆಯಿಂದ ಹಲವಾರು ಸಮಸ್ಯೆಗಳು ಇದಾವೆ, ಹಲವಾರು ಉಪಯೋಗಗಳು ಇದಾವೆ. ಉಪಯೋಗ ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಸಮಸ್ಯೆಗಳು ಇದ್ದೇ ಇರ್ತವೆ. ಹಂಗಂತ ಜನಸಂಖ್ಯೆ ಕಡಿಮೆ ಮಾಡಬೇಕು ಅಂತ ಹಲವಾರು ಯೋಜನೆಗಳು ಇದಾವೆ. ಆ ಯೋಜನೆಗಳ ಪಾಲನೆಯನ್ನ ಸರ್ಕಾರ ಮಾಡ್ತಾ ಇದೆ, ಜನಸಂಖ್ಯೆ ಹೆಂಗ್ ಕಡಿಮೆ ಮಾಡಬೇಕು ಅಂತ. ಆದ್ರೆ ಇರೋ ಜನಸಂಖ್ಯೆಯನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊಂಡು ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಹಲವಾರು ಯೋಜನೆಗಳನ್ನ ಹಾಕಿದೆ. ಇಡೀ ಏನು ಜೀವ ಇರೋ ವಸ್ತುಗಳಲ್ಲಿ ಮರ, ಗಿಡ, ಪ್ರಾಣಿ, ಯಾವ್ಯಾವ ಜೀವ ಇರೋ ವಸ್ತುಗಳು ನಿಮ್ಗೆಲ್ಲ ಗೊತ್ತಲ್ಲ ವಿಜ್ಞಾನದಲ್ಲಿ. ಅದರಲ್ಲಿ ಜೀವವಿರುವ ಮನುಷ್ಯ ಬಹಳ ಶ್ರೇಷ್ಠ ಆಗಿರೋದ್ರಿಂದ ಜನಸಂಖ್ಯೆ ಅಂತ ನಾವು ಹೆಚ್ಚಿಗೆ ಅದನ್ನ ಅಪಾರ್ಥ ಮಾಡ್ಕೋಬಾರ್ದು. ಅದನ್ನ ಯುಟಿಲೈಸನ್ನ ಮಾಡ್ಕೋಬೇಕು. ಜನಸಂಖ್ಯೆ ಹೆಚ್ಚಾಗಿದೆ ಅಂತ ಏನ್ ಮಾಡಿದ್ರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ ಇರೋದ್ರಿಂದಲೇ ಈಗ ದೇಶ ಅಭಿವೃದ್ಧಿ ಹೊಂದ್ತಾ ಇದೆ. ನಮ್ಮ ದೇಶ ಪ್ರಪಂಚದಲ್ಲೇ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಒಂದಲ್ಲ ಒಂದ್ ದಿವಸ ಪ್ರಪಂಚದಲ್ಲೇ ನಂಬರ್ 1 ಸ್ಥಾನಕ್ಕೆ ಹೋಗುತ್ತೆ. ಅಂದ್ರೆ ಅಮೆರಿಕನ್ ಸೈಡ್ ಹೊಡೆದು ನಂಬರ್ 1 ಸ್ಥಾನಕ್ಕೆ ಹೋಗುತ್ತೆ. ಯಾಕೆಂದ್ರೆ ಮಾನವ ಸಂಪನ್ಮೂಲ ಇದೆಯಲ್ಲ ಇದು ಬಹಳ ಮುಖ್ಯ. ಕೆಲವು ದೇಶದಲ್ಲಿ ಮಕ್ಕಳೇ ಆಗ್ತಾ ಇಲ್ಲ, ಜನಸಂಖ್ಯೆನೇ ಏರ್ತಾ ಇಲ್ಲ. ಅವ್ರು ಏನೇನೋ ಟ್ರೈ ಮಾಡ್ತಾರೆ. ಯಾಕೆಂದ್ರೆ ಈ ಮಾನವ ಸಂಪನ್ಮೂಲ ಇದೆಯಲ್ಲ ಅಷ್ಟು ಸುಲಭ ಅಲ್ಲ, ಅದಕ್ಕೂ ಒಂದು ಕೊಡುಗೆ ಅಂತಿರುತ್ತೆ. ಭಾರತ ದೇಶದಲ್ಲಿ ಯಾಕೆ ಜನಸಂಖ್ಯೆ ಜಾಸ್ತಿ ಆಗಿದೆ ಅಂದ್ರೆ ಆ ಮಹತ್ವದ ಒಂದು ವಾಯುಗುಣ ನಮ್ಮ ಭಾರತದಲ್ಲಿ ಇರೋದ್ರಿಂದ ಜನಸಂಖ್ಯೆಗೆ ಏನು ಕೊರತೆ ಇಲ್ಲ. ಅದನ್ನ ಯುಟಿಲೈಸ್ ಮಾಡ್ಕೊಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.